ವಿಲಾಗ್ಗೆ ಸ್ವಾಗತ. ಇವತ್ತು ನೋಡಿ ಮೆಂತ್ಯ ದೋಸೆ ಮಾಡೋಣ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬಟ್ಲು ಫುಲ್ ತಗೊಂಡಿಲ್ಲ, ಸ್ವಲ್ಪ ತಗೊಂಡಿದ್ದೀನಿ ನಾನು. ಇದು ರೇಷನ್ ಅಕ್ಕಿ ಸೊಸೈಟಿಲಿ ಕೊಡ್ತಾರಲ್ಲ ಅದು, 1 ಕಪ್ ಅವಲಕ್ಕಿ ನೋಡಿ. ಇಷ್ಟು ಸಾಕು ಮೆಂತ್ಯ. ಇವು ಮೂರೂ ರಾತ್ರಿ ನೆನೆಸಿ ಬೆಳಗ್ಗೆ ನೆನೆ ಹಾಕೋಣ, ರಾತ್ರಿ ರುಬ್ಬೋಣ. ತೊಳೆದ್ಬಿಟ್ಟೆಲ್ಲ ನೆನೆ ಹಾಕೋಣ. ನೋಡಿ ನೆಂದಿದೆ, ನಾನು ರುಬ್ತಾ ಇದ್ದೀನಿ. ನೋಡಿ ನಾನು ರುಬ್ಬಿಟ್ಟಿದ್ದೆ. ನೋಡಿ ಬೆಳಗ್ಗೆ ನೆನೆಸಿ ಸಂಜೆ ಹೊತ್ತು ರುಬ್ಬೋದು, ಸಂಜೆ ಹೊತ್ತು ಮಾಡ್ಕೋಬೋದು. ಇಲ್ಲ ಬೆಳಗ್ಗೆ ರಾತ್ರಿ ನೆನೆಸಿ ಬೆಳಗ್ಗೆ ಮಾಡ್ಬೋದು. ನೋಡಿ ಉದ್ದಿನಬೇಳೆ ಏನು ಹಾಕಿಲ್ಲ ನಾನು. ನೋಡಿ ನಾನು ಎಲ್ಲದಕ್ಕೂ ಉಪ್ಪು ಹಾಕಿಟ್ಟಲ್ಲ, ಯಾಕೆಂದ್ರೆ ಹುಳಿ ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ತಗೋತೀನಿ. ನೋಡಿ ಸ್ವಲ್ಪ ತಗೊಂಡಿದ್ದೀನಿ. ಹಂಚು ಬಿಸಿಯಾಗಿದೆಯಾ ನೋಡೋಣ. ನೋಡಿ ಇದಕ್ಕೆ ಸೋಡಾ ಪುಡಿ ಏನು ಬೇಡ, ಹಾಗೇ ಚೆನ್ನಾಗಿ ಬರುತ್ತೆ ದೋಸೆ. ನೀವು ಮನೇಲಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಶುಗರ್ ಇರೋರಿಗೆಲ್ಲ ಈ ಥರ ದೋಸೆ ಮಾಡಿಕೊಡಿ, ತೆಳುವಾಗಿ ಬರುತ್ತೆ, ಒಳ್ಳೆ ಪೇಪರ್ ಥರ. ಇದಕ್ಕೆ ಆಲೂಗೆಡ್ಡೆ ಎಲ್ಲ ಪಲ್ಯ ಮಾಡ್ಕೋಬೋದು. ನಾನು ಚಟ್ನಿ ಮತ್ತು ಬೇಳೆ ಸಾರು ಮಾಡಿದ್ದೀನಿ, ಹೆಸರು ಬೇಳೆ ದಾಲ್ ಮಾಡಿದ್ದೀನಿ. ನೋಡಿ ರೆಡಿಯಾಗಿದೆ. ಸಲ ಮಗ್ಚಾಕೋಣ. ನೋಡಿ ದೋಸೆ ರೆಡಿ ಇದೆ, ಮೆಂತ್ಯ ದೋಸೆ. ಅದ್ರ ಜೊತೆ ನಾನು ಚಟ್ನಿ ಮತ್ತು ಹೆಸರು ಬೇಳೆ ದಾಲ್ ಮಾಡಿದ್ದೀನಿ. ಚಟ್ನಿ ಮತ್ತು ಇದು ಎರಡು ಹೆಚ್ಕೊಳ್ಳೋಣ, ಹೇಗಿದೆ ನೋಡೋಣ. ಬಾಯಿಗೆ ಸಿಗ್ತಾ ಇಲ್ಲ, ಜಾರ್ ಹೋಗ್ತಾ ಇದೆ, ಅಷ್ಟು ಸ್ಮೂತಾಗಿದೆ, ಎಷ್ಟು ಸಾಫ್ಟಾಗಿದೆ ಅಂದರೆ ವಯಸ್ಸಾದವ್ರು ತಿಂದರು ಅಗ್ಯೋದೇ ಬೇಡ ಈ ದೋಸೆನ. ಮಕ್ಕಳಿಗೆಲ್ಲ ಮಾಡ್ಕೊಡಿ. ನೀವು ಮನೆಯಲ್ಲಿ ಮೆಂತ್ಯ ದೋಸೆ ಮಾಡಿ, ಹೇಳದ್ನಲ್ಲ, ರೇಷನ್ ಅಕ್ಕಿ, ಮೆಂತ್ಯ ಮತ್ತು ಅವಲಕ್ಕಿ 3 ಐಟಮು. ರಾತ್ರಿ ರುಬ್ಬಿ ಬೆಳಗ್ಗೆ ಒಯ್ಯಿರಿ, ಇಲ್ಲಾಂದರೆ ಬೆಳಗ್ಗೆ ರುಬ್ಬಿ ರಾತ್ರಿನೂ ಮಾಡ್ಬೋದು. ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ರುಬ್ಬೋದು. ಈ ಥರ ಮಾಡಿ ಒಂದು ಹೇಗಿದೆ ಅಂತ ಹೇಳಿ ತಿಳಿಸಿ, ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರಿಗೂ ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ.